ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್ ಮಗ ಮುಕ್ತಾಯವಾಗಿದೆ ಆಕ್ಷನ್. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ವಿಡಿಯೋ ಮಾಡಿದಾಗಲೇ ಮುಕ್ತಾಯ ಆಗೋಗ್ಬಿಟ್ಟೈತೆ. ಅದು ಮುಕ್ತಾಯ ಆಗಿಲ್ಲ ಅಂದ್ರೆ ಬೆಂಗಳೂರು ಬುಲ್ಸ್ ಮುಕ್ತಾಯ ಆಗೋಗ್ಬಿಟ್ಟೈತೆ. ಏನಕ್ಕೆ ಅಂದ್ರೆ ದುಡ್ಡು ಬೇಡವಾ ಬೆಂಗಳೂರು ಬುಲ್ಸ್ ಹತ್ರ? ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಆಕ್ಷನಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಗುರು ತಗೊಂಡಿರೋದು ಬರೀ 7 ಜನ. ನಾವು ಆಕ್ಷನಲ್ಲಿ ಬೇರೆ ಟೀಮ್ಗಳೆಲ್ಲ 10 12 ಎಲ್ಲ ತಗೊಂಡ್ಬಿಟ್ಟವ್ರಲ್ಲ, ನಾವೇನು 7 ಜನ ತಗೊಂಡಿದ್ದೀವಿ. ಏನು ಮಾಡೋಕ್ಕೆ 7 ಜನ ಇಟ್ಕೊಂಡು ಇನ್ನೂ ಸ್ವಲ್ಪ ತಗೋಬೇಕಿತ್ತು ತಾನೇ ಅಂತ ಹೇಳ್ಬೋದು ನೀವು. ಹೌದು ಹೇಳ್ಬೋದು, ಬಟ್ ನಮಗೆ ನಮ್ಮ ಕೋಚಿಗೆ ಇಷ್ಟೇ ಜನ ಸಾಕು ಅಂತ ಅನಿಸ್ತು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಓವರ್ ಆಲ್ ತೊಗೊಂಡು ನೋಡ್ತು ಅಂದರೆ ಇವಾಗ 12 ಜನ ರಿಟೈನ್ ಆಗಿದ್ದಂಥವ್ರು, ಜೊತೆಗೆ ಇವಾಗ 7 ಜನ ಓವರ್ ಆಲ್ ಇವಾಗ 19 ಜನದ ಸ್ಕ್ವಾಡ್ ನಮ್ಮ ಬೆಂಗಳೂರು ಬುಲ್ಸ್ತು. ನಾನು ಸ್ಕ್ವಾಡ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಕೆ ಹೋಗೋದಿಲ್ಲ. ಆಕ್ಷನಲ್ಲಿ ಏನು ಪಿಕ್ ಮಾಡಿದ್ರು ಬೆಂಗಳೂರು ಬುಲ್ಸು ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಡಿಫೆಂಡರ್ಸ್ ಅಂತ ಎಲ್ಲ ಬಾಯ್ ಹೊಡ್ಕೊಂತ ಇದ್ದಾರೆ. ಅದು ನೋಡಿದೆ ಕಾಮೆಂಟ್ ಸೆಕ್ಷನಲ್ಲಿ, ಅದ್ಯಾರು ಇದ್ಯಾರು ಲೆಫ್ಟ್ ಕಾರ್ನರ್ ಯಾರು ಮಾಡ್ತಾರೆ, ಹಂಗೆ ಯಾರು ಮಾಡ್ತಾರೆ, ಹಿಂಗೆ ಯಾರು ಮಾಡ್ತಾರೆ, ಅದು ಇದು ಅಂತೆಲ್ಲ ಕಿರ್ಚಾಡ್ತಾ ಇದ್ದೀರಾ. ಆಕ್ಷನ್ ಡಬ್ಬಾ ಥರ ಮಾಡಿದ್ರೆ ಅಂತ ಸ್ವಲ್ಪ ಜನ ಹೇಳ್ತಿದ್ರೆ, ಜಾಸ್ತಿ ಜನ ಹೇಳ್ತಾ ಇಲ್ಲ. ಬಟ್ ನನ್ನ ಪ್ರಕಾರ ಈ ಆಕ್ಷನ್ ಇತ್ತು, ಇದು ಒಂದು ಸ್ವಲ್ಪ ಚೆನ್ನಾಗೇನೆ ಮಾಡಿದ್ರೆ ಅಂತ ಹೇಳ್ತೀನಿ. ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡ್ತು ಅಂತಂದರೆ ರೈಡಿಂಗ್ ಡಿಪಾರ್ಟ್ಮೆಂಟು ವರ್ಸ್ಟಾಗಿ ಮಾಡ್ತಾ ಇದ್ರು ಎಲ್ಲ ಸಲಿನೂ ಕೂಡ. ಸೊ ಈ ಸಲ ಸಿಕ್ಕಾಪಟ್ಟೆ ಬೆಸ್ಟಾಗಿ ಮಾಡಿದರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಒಂದಿದ್ರೆ ಸಾಕಾಗಿರೋ, ಡಿಫೆನ್ಸ್ ಬೇಡವಾ ಅದು ಇದು ಅಂತೆಲ್ಲ ಕೇಳ್ಬೋದು ನೀವು. ಇವಾಗ ಡಿಫೆನ್ಸು ಸಹ ಬೇಕು. ಬಟ್ ಇವಾಗ ಮಾತಾಡೋಣ. ಫಸ್ಟ್ ತೊಗೊಂಡಂಥ ಫಸ್ಟ್ ಪಿಕ್ಕಿಂದ ಬಂದ್ಬಿಡ್ತೀನಿ ನಾನು. ನನ್ನ ಸ್ಕ್ವಾಡ್ ಬಗ್ಗೆ ನಾಳೆ ಮಾತಾಡ್ತೀನಿ, ಇವಾಗ ಮಾತಾಡೋದಕ್ಕೆ ಹೋಗೋದಿಲ್ಲ. ಅಜಿಂಕ್ಯ ಪವಾರ್ 1.10 ಕೋಟಿ ಕೊಟ್ಬಿಟ್ಟು ತೊಗೊಂಡ್ರು. ಸೊ ಇದಕ್ಕೆ ವರ್ತಿಲ್ಲೋ ನಮಗಂತೂ ಗೊತ್ತಿಲ್ಲ ಈ ಪ್ಲೇಯರ್ಗೆ. ಬಟ್ ಆದರೆ ಬೆಟರ್ ಪ್ಲೇಯರ್ನೇ, ಮಸ್ತ್ ಪ್ಲೇಯರ್ನೇ. ನಾನು ವರ್ತ್ ಬಗ್ಗೆ ಅಂತೂ ಮಾತಾಡೋಕೆ ಹೋಗಲ್ಲ. ವರ್ತ್ ಇದೆಯೋ ಇಲ್ವೋ ಅನ್ನೋದನ್ನ ಅವರು ಪ್ರೂವ್ ಮಾಡ್ಕೋಬೇಕು ಅಷ್ಟೇ ಲೀಗಲಿ. ಸೊ ಓಕೆ, ನನಗೇನೋ ಈ ಪಿಕ್ಕು ಕನ್ವಿನ್ಸಿಂಗ್ ಅನ್ನಿಸ್ತು, ಬೆಟರ್ ಪಿಕ್ ಅನ್ನಿಸ್ತು. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಪ್ರದೀಪ್ ನರ್ವಾಲ್, ಸೊ ಅಜಿಂಕ್ಯ ಪವಾರ್ ಜೊತೆಗೆ ಪ್ರದೀಪ್ ನರ್ವಾಲ್ ಇಬ್ಬರು ಮೈನ್ ರೈಡರ್ ಆಗಿ ಬಂದರು ಅಂತ ಅಂದರೆ ಎಂಥವ್ರು ಬೇಕಾದ್ರೂ ಉಡಾಯಿಸ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ರೈಡಿಂಗ್ ಡಿಪಾರ್ಟ್ಮೆಂಟ್ನ ನೋಡ್ತು ಅಂತಂದರೆ. ಇವಾಗ ಕಾನ್ಫಿಡೆನ್ಸ್ ಬರೋ ಥರ ಇದೆ. ಆ್ಯಕ್ಚುಲಿ ಮುಂಚೆ ಕಾನ್ಫಿಡೆನ್ಸ್ ಬರೋ ಥರ ಇರಲಿಲ್ಲ. ಸೊ ನನ್ನ ಪ್ರಕಾರ ಬೆಟರ್ ಆಗಿನೇ ಪಿಕ್ ಮಾಡಿದ್ನ. ಸುಶೀಲ್ ಬೇರೆ ಇದ್ದಾರೆ, ಅದನ್ನೇ ಹೇಳಿದ್ದು ನನ್ನ ಸ್ಕ್ವಾಡ್ ನಾನು ನಾಳೆ ಮಾತಾಡ್ತೀನಿ ಅಂತ. ಸ್ಕ್ವಾಡ್ ಬಗ್ಗೆ ಮಾತಾಡೋಕೆ ಹೋಗ್ತಿಲ್ಲ, ಬರ್ರಿ ಈ ಆಕ್ಷನ್ ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀನಿ ಅಷ್ಟೇ. 70 ಲಕ್ಷ ಕೊಟ್ಟಿದ್ದು ಪ್ರದೀಪ್ ನರ್ವಾಲ್ಗೆ, 1.10 CR ಕೊಟ್ಟಿದ್ದು, 1.10 CR ಜೊತೆಗೆ 25,000 ಕೊಟ್ಟರು. ಸೊ ಅದು ಸಪ್ರೇಟು. ಸೊ ಎಲ್ಲ ಓವರ್ ಆಲ್ ಲೆಕ್ಕ ಆಗ್ತು ಅಂದರೆ ಎಷ್ಟಾಗುತ್ತೆ ಗೊತ್ತಾ? ಎಲ್ಲ ಈ ಆಕ್ಷನಲ್ಲಿ 7 ಜನ ತೊಗೊಂಡ್ರನ್ನ ಲೆಕ್ಕ ಆಗ್ತು ಅಂತಂದರೆ 2.96 CR ಆಗುತ್ತೆ ಮಗ. ಇನ್ನೊಬ್ಬ ಪ್ಲೇಯರ್ ತಗೊಳ್ಳೋದಕ್ಕೂ ಕೂಡ ಇವ್ರ ಹತ್ರ ದುಡ್ಡಿರಲಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಆಗಬೇಕಾಯ್ತು ಅಷ್ಟೇ. ಎಷ್ಟಿತ್ತು ಇವ್ರ ಹತ್ರ ಆಕ್ಷನ್ಗಿಂತ ಮುಂಚೆ? 3.3 CR 1 ಲಕ್ಷ ಏನೋ ಇತ್ತು ಅಷ್ಟೇ. 3 ಕೋಟಿ 1 ಲಕ್ಷ ಏನೋ ಇತ್ತು. ಅದರಲ್ಲಿ 2,96,00,000 ಖಾಲಿ ಮಾಡ್ಕೊಂಡಾದ್ಮೇಲೆ ಇನ್ನೊಬ್ಬ ಪ್ಲೇಯರ್ನ ತೊಗೊಬೇಕು ಅಂತಂದ್ರೆ ಅಲ್ಲಿ ಮಿನಿಮಮ್ ಇರಬೇಕಾಗುತ್ತೆ 9 ಲಕ್ಷ ಇರಬೇಕಾಗುತ್ತೆ. ಸೊ ಅಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಇನ್ನೊಬ್ಬ ಪ್ಲೇಯರ್ನ ತಗೊಳಕ್ಕಾಗಲಿಲ್ಲ. ಇಲ್ಲಾಂದ್ರೆ ಇದ್ದಿತ್ತು ಅಂದರೆ ಪರ್ಸ್ ವ್ಯಾಲ್ಯೂ ಇದ್ದಿತ್ತು ಅಂತಂದರೆ ಇನ್ನೊಬ್ಬ ಪ್ಲೇಯರ್ನ ಪಕ್ಕ ತಗೊಂಡಿರೋರು. 19 ಪ್ಲೇಯರ್ಗಳಿಗಿನ ಪರ್ಸ್ ವ್ಯಾಲ್ಯೂ ಇಲ್ಲಿ ಮುಕ್ತಾಯವಾಯಿತು. ಅಂದರೆ ಇನ್ನು ಚಿಲ್ಲರೆ ಎಲ್ಲ ಮಿಕ್ಕಿದೆ, ಇವಾಗ ಅದೇ ಎಷ್ಟೋ 1 ಲಕ್ಷ ಮಿಕ್ಕಿದೆ. ಸೊ ಅದ್ರಲ್ಲಿ ಪ್ಲೇಯರ್ನ ತಗೊಳ್ಳೋದಕ್ಕಾಗಿದ್ರೆ ಅದಕ್ಕೋಸ್ಕರ ಸುಮ್ಮನೆ ಕುತ್ಕೋಬೇಕಾಗಿ ಬಂತು ನಮ್ಮ ಬೆಂಗಳೂರು ಬುಲ್ಸು. ಹಸುನ್ ಅಂತ ತಗೊಂಡಿದ್ದೆ, ಶಾಸ್ತ್ರಕ್ಕೋಸ್ಕರ ತಗೊಂಡಿರೋದು. ಇಬ್ಬರು ಓವರ್ಸೀಸ್ ಪ್ಲೇಯರ್ಗಳು ಏನು ತಗೊಂಡಿದ್ದಾರೆ, ಹಸುನ್ ಮತ್ತು ಪ್ರಮೋಟ್ ಅಂತ ತಗೊಂಡಿದ್ದಾರಲ್ಲ, ಒಬ್ಬ ರೈಡರು ಮತ್ತು ಒಬ್ಬ ಡಿಫೆಂಡರ್ನ, ಥಾಯ್ಲೆಂಡ್ ಪ್ಲೇಯರ್ಗಳನ್ನ ಇಬ್ಬರೂ ತಗೊಂಡಿದ್ದಾರಲ್ಲ. ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ತಗೊಂಡಿದ್ದಾರೆ. 2 ಜನ ತಗೊಬೇಕು ಅಂತ ರೂಲ್ ಇತ್ತು, ಇಬ್ಬರನ್ನ ತಗೊಂಡಿದ್ದಾರೆ. ಇವರಿಬ್ಬರನ್ನ ಆಡಿಸೋದಿಲ್ಲ, ನಂಗೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆಡಿಸಿದ್ರು ಯಾರು ಒಬ್ಬರನ್ನ ಆಡಿಸ್ತಾರೆ, ಆಡಿಸಿದ್ರು ಸಬ್ಸ್ಟ್ಯೂಟಾಗಿ ಆಡಿಸ್ತಾರೆ. ಅದೇ ಸಬ್ಸ್ಟ್ಯೂಟ್ ರೈಡರ್ ಆಗೋ, ಸಬ್ಸ್ಟ್ಯೂಟ್ ಡಿಫೆಂಡರ್ ಆಗೋ ಆಡಿಸ್ತಾರೆ ಅಷ್ಟೇ. ಅಲ್ಲೊಂದು ಇಲ್ಲೊಂದು ಆಡಿಸ್ತಾರೆ ಅಷ್ಟೇ. ಸೊ ಅದು ಬಿಡ್ತು ಅಂದರೆ ಇವರು ಮೈನ್ ಇಂಪ್ಯಾಕ್ಟ್ ಇವರೇ ಮಾಡಿಬಿಡ್ತಾರೆ ಅನ್ನೋ ಥರ ಪ್ಲೇಯರ್ಸ್ ಎಲ್ಲ ಏನಲ್ಲ ಇವರು. ಸೊ ಓಕೆ ನೋಡೋಣ. ನಾನು ಇವಾಗ ಸುಮ್ಮನೆ ಏನಕ್ಕೆ ಕಾಲೆಲ್ಲ ಎಳೆಯೋದು ಇವ್ರದ್ದು ಥಾಯ್ಲೆಂಡ್ ಪ್ಲೇಯರ್ಸ್ಗಳು, ಆಮೇಲೆ ಇವ್ರನ್ನೇ ಆಡಿಸ್ಬಿಟ್ಟು ಇವರ ಹೀರೋಗಳಾಗ್ಬಿಡ್ಬೋದು, ಯಾರಿಗೆ ಗೊತ್ತು. ಆಮೇಲೆ ನಮ್ಮ ಕೋಚ್ ನನಗೆ ಉಗಿದ್ಬಿಡ್ತಾರೆ ಅಷ್ಟೇ. ಏನೇನೋ ಹೇಳ್ತಿಯಲ್ಲ ಗುರು, ಇನ್ನು ಬಾಯಿಗೆ ಬಂದಿದ್ದೆಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಪ್ಲೇಯರ್ ತೊಗೊಂಡಿದ್ದು ನಿತಿನ್ ರಾವಲ್ ಒಳ್ಳೆ ಚೀಪ್ ಪ್ರೈಸ್ಗೆ ಸಿಕ್ಬಿಟ್ರು. 13 ಕೋಟಿಗೆ, ಸಾರಿ ಕೋಟಿನೇ ಬರ್ದೆ ಇವರು IPL ಎಲ್ಲ ಮಾತಾಡಿ 13 ಲಕ್ಷಕ್ಕೆ ಸಿಕ್ಬಿಟ್ರು. ಇಟ್ಸ್ ಆಲ್ ರೌಂಡರು. ಸೊ ನಿತಿನ್ ರಾವಲ್ಲು ಲೆಫ್ಟ್ ಕಾರ್ನರು, ನೆನಪಿರಲಿ. ಅದೇ ನಾನು ಸ್ಕ್ವಾಡ್ ಬಗ್ಗೆ ಮಾತಾಡೋಕೆ ಹೋಗಲ್ಲ ಅಂತ ಹೇಳಿದ್ದೀನಿ. ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಆಗಿದ್ರೆ ಲೆಫ್ಟ್ ಕಾರ್ನರ್ ಅಂತ. ಇವರ ಲೆಫ್ಟ್ ಕಾರ್ನರು, ಇವರ ಪಕ್ಕ ಆಡೋದು ಲೆಫ್ಟ್ ಕಾರ್ನರ್ ಬೆಂಗಳೂರು ಬುಲ್ಸ್ಗೆ. ಸೊ ತೊಗೊಂಡಿದ್ರೆ ಪರವಾಗಿಲ್ಲ, ಯೋಚನೆ ಮಾಡಿದರೆ. ಅಂದರೆ ಇವ್ರಿಗೆ ಇಂಜುರಿ ಆಗೋಗ್ಬಿಡ್ತಾರೆ, ಪ್ರಾಬ್ಲಮ್ ಅಷ್ಟೇ. ಅವಾಗ ಜೈ ಭಗವಾನ್ ಅವ್ರನ್ನ 63 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದು. ಒಳ್ಳೆ ಪ್ಲೇಯರು, ಸಖತ್ ಪ್ಲೇಯರು. ಸೊ ನೋಡೋಣ ಹೆಂಗೆ ಪ್ರದರ್ಶನ ಕೊಡ್ತಾರೆ ಅಂತ. ನನಗೆ ಬೆಟರ್ ಪಿಕ್ ಅಂತ ಅನ್ನಿಸ್ತು. ಸೊ ಇಲ್ಲಿ ಮಾಡಿರೋಂಥ ಪಿಕ್ಗಳಲ್ಲಿ ಏನಿದೆ, ಆಟೋಕುಂಟು ಲೆಕ್ಕಕ್ಕಿಲ್ಲ. ಅದೇ ಎಲ್ಲರೂ ತೊಗೊಂಡಿದ್ರೆ ಆಟೋಕುಂಟು ಲೆಕ್ಕಕ್ಕಿಲ್ಲ ಅಂತ, ಬರೀ ನಾವು ಬೆಂಗಳೂರು ಬುಲ್ಸ್ ಮಾತ್ರ ಅಂತಲ್ಲ, ಓವರ್ಸೀಸ್ ಪ್ಲೇಯರ್ನ ಹೇಳ್ತಾ ಇರೋದು. ಸೊ ಅವರಿಬ್ಬರನ್ನ ಬಿಡ್ತು ಅಂತಂದರೆ ಇನ್ನೇನು ಪಿಕ್ ಮಾಡಿದರೆ
ಅಜಿಂಕ್ಯ ಪವಾರ್, ಪ್ರದೀಪ್ ನಾರ್ವಾಲ್ ಜೊತೆಗೆ ನಿತಿನ್ ರಾವಲ್, ಜೈ ಭಗವಾನ್ ಏನು ಪಿಕ್ ಮಾಡಿದರೆ ನಂಗಂತೂ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತು. ಅದೇ ಇಲ್ಲಿ ಜತಿನ ಲಾಸ್ಟಿಗೆ ಪಿಕ್ ಮಾಡಿದ್ರಲ್ಲ, ಈ ರೇಡರ್ನ ಪಿಕ್ ಮಾಡಿದ್ರಲ್ಲ 13 ಲಕ್ಷ ಕೊಟ್ಬಿಟ್ಟು, ಸೊ ಇದೊಂದು ಸ್ವಲ್ಪ ಎಲ್ಲೋ ಬೆಟರ್ ಆಗಿ ಮಾಡಿರ್ಬೋದಾಗಿತ್ತು, ಇನ್ನೊಬ್ಬ ಡಿಫೆಂಡರ್ನಾರು ಎತ್ತಾಕೊಂಡಿರ್ಬೋದಾಗಿತ್ತ ಅಂತ ಅನ್ನಿಸ್ತಷ್ಟೇ ನನಗೆ. ಯಾಕೆಂದರೆ ರೇಡರ್ ಇಲ್ಲೇ ಒಂಥರ 4 ಜನ ರೇಡರ್ ಆದರು, 5 ಜನ ಒಂಥರ ರೇಡರ್ ಆಗೋಗ್ಬಿಟ್ರು. ಇಲ್ಲಿ ಅವರಿಬ್ಬರನ್ನ ಬಿಡ್ತು ಅಂದ್ರೆ ಒಂಥರ 5 ಜನ ರೇಡರ್ ಆಗೋಗ್ಬಿಟ್ರು. ಇನ್ನು ಅಲ್ಲಿ ಸುಶೀಲ್ ಬೇರೆ ಇದ್ದಾರೆ. ಒಂಥರ ರೈಡಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಡಿಫೆನ್ಸು ಇದ್ರ ಮುಂದೆ ಸ್ವಲ್ಪ ವೀಕಾಗಿ ಕಾಣಬಹುದಾ ಅಂತ ಅಷ್ಟೇ, ಕಾಣಿಸ್ಬಿಡುತ್ತೆ ಅಂತ ಏನಿಲ್ಲ. ಸೊ ಡಿಫೆನ್ಸ್ನ ಇಟ್ಕೊಂಡೇ ನಮ್ಮ ಕೋಚ್ ಕರೆಕ್ಟಾಗಿ ಅನಲೈಸ್ ಮಾಡಿಬಿಟ್ಟೇನೆ ಪಿಕ್ ಮಾಡಿದ್ದಾರೆ. ಡಿಫೆಂಡರ್ಸ್ ಇಲ್ಲ ಅಂತ ಅಲ್ಲ, ರಿಟರ್ನ್ ಆಗಿರೋಂಥವ್ರಲ್ಲಿ ಡಿಫೆಂಡರ್ಸ್ ಇದ್ದಾರೆ, ಅಲ್ಲಿ ಯಾರು ಡಿಫೆಂಡರ್ಸ್ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಡಿಫೆಂಡರ್ಸ್ ಅಲ್ಲೂ ಸಹ ಇದ್ದಾರೆ, ಆಲ್ರೌಂಡರ್ಸು ಕೂಡ ಇದ್ದಾರೆ ಅದರಲ್ಲಿ. ಸೊ ನೋಡೋಣ, ಇರೋರ್ಲೇ ಅರೇಂಜ್ ಮಾಡ್ಕೊಂಡು ಆಡಬೇಕಾಗುತ್ತೆ. ಇವಾಗ ಒಟ್ಟಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲೇ ಬೀಳ್ತಿದೆ, ಎಡವಿ ಬೀಳ್ತಿದ್ದು ಲಾಸ್ಟ್ 2 ಸೀಸನ್ನಿಂದ ನಾವು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲೇ. ಅದನ್ನು ಸಿಕ್ಕಾಪಟ್ಟೆ ಬೆಟರ್ ಮಾಡ್ಕೊಂಡಿರೋದು ನನಗೆ ಏನೋ ಬೆಟ್ರಾಗಿ ಅನ್ನಿಸ್ತು ಈ ಒಂದು ಆಪ್ಷನ್ ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಸೊ ಸ್ಕ್ವಾಡ್ನ ತೊಗೊಂಡ್ಬರ್ತೀನಿ, ನಾಳೆ ಏನೇನು ಕಾಂಬಿನೇಷನ್ ಮಾಡ್ಬೋದು, ಸ್ಟಾರ್ಟಿಂಗ್ 7 ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ನಿಮಗೆ ಏನು ಅನ್ನಿಸ್ತು, ಆಪ್ಷನ್ ಬೆಟರ್ ಆಗಿತ್ತಾ, ಬೆಟರ್ ಆಗಿರಲಿಲ್ವಾ, ವರ್ಸ್ಟ್ ಆಗಿತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸ್ಕ್ವಾಡ್ ನೋಡೋಣ, ಸ್ಕ್ವಾಡ್ನ ಹಾಕೊಂಡು ನೋಡಿದಾಗಲೇ ನಮಗೆ ಗೊತ್ತಾಗೋದು ಏನೇನು ಆಗ್ತಿದೆ, ಸ್ಕ್ವಾಡ್ ಚೆನ್ನಾಗಿದೆಯಾ, ಸ್ಕ್ವಾಡ್ ಚೆನ್ನಾಗಿಲ್ವಾ ಅಂತ. ಒಟ್ಟಲ್ಲಿ ಆಪ್ಷನಲ್ಲಿ ಈ 7 ಪಿಕ್ ಏನಿದೆ, ಈ 7 ಪಿಕ್ಕಲ್ಲಿ ಎಲ್ಲ ಬೆಟ್ರಾಗೇ ಇದೆ. ಜತಿನ ಅಂಡರ್ ಎಸ್ಟಿಮೇಟ್ ಮಾಡ್ತೀನಿ ಅಂತಲ್ಲ, ಅವರು ಕೂಡ ರೈಡರೇ, ಅವರು ಸ್ವಲ್ಪ ಯಂಗ್ ರೈಡರು. ನೋಡೋಣ, ಅವರು ಕೂಡ ಪರ್ಫಾರ್ಮ್ ಚೆನ್ನಾಗಿ ಮಾಡ್ಬೋದು. ಜತಿನ್ ಅವ್ರನ್ನ ಏನಕ್ಕೆ ತೊಗೊಂಡ್ರು ಅಂತ ಎಲ್ಲ ಹೇಳ್ಬಿಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಡಿಫೆಂಡ್ರ್ ತೊಗೊಬೋದಾಗಿತ್ತು ಅಂತ. ಸೊ ಒಂದು ಅದೇ ಡಿಫೆಂಡ್ರು ಅಂತ ನಾವು ತಲೆಯಲ್ಲಿ ಯೋಚನೆ ಮಾಡ್ತಿದ್ರೆ ಅದು ಹಂಗೆ ಜತಿನ್ ಎಷ್ಟೇ ಚೆನ್ನಾಗಿ ಪ್ಲೇಯರ್ ಆಟ ಆಡೋದನ್ನು ಕೂಡ ನಮ್ಗೆ ಹಂಗೆ ಅನ್ಸೋದು. ಡಿಫೆಂಡ್ರ್ ಬೇಕಾಗಿದ್ದಾಗ ಒಬ್ಬ ರೈಡರ್ನ ತಗೊಂಡು ಅಂದರೆ ಇವ್ರನ್ನ ಯಾಕೆ ಗುರು ತಗೊಂತವ್ರೆ ಅಂತ ಅನ್ಸೋದು. ಸೊ ನೋಡೋಣ, ಜತಿನ್ ಅಂಡರ್ ಎಸ್ಟಿಮೇಟ್ ಮಾಡಿದ್ದೀನಿ ಅಂತೆಲ್ಲ, ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಿರುತ್ತೆ. ನಿಮಗೆ ಏನು ಅನ್ನಿಸ್ತು ಈ ಆಪ್ಷನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನನಗಂತೂ ಬೆಟ್ರಾಗಿ ಪಿಕ್ ಮಾಡಿದರೆ ಅದೇ ಒಂದು ಡಿಫೆಂಡರ್ ಮಿಸ್ಸಿಂಗ್ ಅಂತ ಅನ್ನಿಸ್ತಿದೆ ಅಷ್ಟೇ, ಅದನ್ನ ಬಿಡ್ತು ಅಂದರೆ ಬೆಟ್ರಾಗಿ ಪಿಕ್ ಮಾಡಿದರೆ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬಾ.